ಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಡ್ರೈ ಆಮ್ಲಾ ಕ್ಯಾಂಡಿ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ತುಂಬ ಮಾಡೋದು ಈಸಿನೇ ಇದು. ಹಾಗೆ ನೀವು ಎಷ್ಟು ದಿನ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು ಹೇಳೋ ಮೆಜರ್ಮೆಂಟ್ಸ್ನ ಟಿಪ್ಸ್ನ ಫಾಲೋ ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇದು ಕಲರ್ ಚೇಂಜ್ ಆಗಲಾರ್ದಂಗೆ ಯಾವ ಥರ ಪ್ರಿಪೇರ್ ಮಾಡಬೇಕು, ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು, ಅದು ಏನು ಅಂತ ನಾನು ನಿಮಗೆ ಮಾಡ್ಕೋತಾ ತೋರಿಸ್ತೀನಿ. ಯಾವಾಗಾದರೂ ಬಾಯಿ ಕೆಟ್ಟಿದಾಗೆ ಈ ಥರ ಒಂದು ಡ್ರೈ ಆಮ್ಲಾ ಬಾಯಲ್ಲಿ ಹಾಕ್ಕೊಂಡು ಚಪ್ಪಡಿಸ್ತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಸೊ ಈಗ ತಡ ಮಾಡದೆ ಈ ಡ್ರೈ ಆಮ್ಲಾ ಕ್ಯಾಂಡಿ ಪ್ರಿಪರೇಷನ್ ಯಾವ ಥರ ಇದೆ ಅಂತ ನೋಡೋಣವಾ? ಈ ಆಮ್ಲಾ ಕ್ಯಾಂಡಿಗೆ ನಾನು ಅರ್ಧ kg ಈ ಥರದ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಈ ಥರ ಬೆಟ್ಟದ ನೆಲ್ಲಿಕಾಯಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೋಡಿ, ಇದ್ರ ಮೇಲೆ ಈ ಥರ ಏನಾದರೂ ಮಚ್ಚೆ ಇಲ್ಲ ಏನಾದರೂ ಸ್ವಲ್ಪ ಕಲೆ ಇದ್ದರೆ ಅದನ್ನೆಲ್ಲ ಸ್ವಲ್ಪ ಈ ಥರ ತಕ್ಕೊಂಡು ಕ್ಲೀನಾಗಿ ಮಾಡಿ ಇಟ್ಕೋಬೇಕು. ಈ ಎಲ್ಲ ಬೆಟ್ಟದ ನೆಲ್ಲಿಕಾಯಿನೂ ಈ ಥರ ಕ್ಲೀನಾಗಿ ಮಾಡಿ ರೆಡಿ ಇಟ್ಕೋಬೇಕು. ಇದು ಸ್ವಲ್ಪ ಏನಾದರೂ ಕೊಳ್ತಂಗೆ ಈ ಥರ ಇತ್ತು ಅಂತಂದರೆ ಅದು ಡ್ರೈ ಮಾಡಿಕೊಂಡು ನಾವು 1 ಇಯರ್ವರೆಗೂ ಸ್ಟೋರ್ ಮಾಡ್ಕೋಬೇಕಲ್ವಾ, ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೋಬೇಕು. ಈಗ ಇದನ್ನೆಲ್ಲ ಒಂದು ಬೌಲಲ್ಲಿ ತೊಗೊತೀನಿ. ಈ ಥರ ಎಲ್ಲ ಒಂದು ಬೌಲಲ್ಲಿ ತೊಗೊಂಡ್ಮೇಲೆ ಈ ನೆಲ್ಲಿಕಾಯಿ ಎಲ್ಲ ಮುಳುಗೋವರೆಗೂ ನೀರು ಹಾಕೋಬೇಕು. ಈ ಥರ ನೀರು ಹಾಕೊಂಡ್ಮೇಲೆ ಇದನ್ನು ಕುದಿಯೋಕೆ ಇಟ್ಕೊಳ್ಳೋಣ. ಈ ನೆಲ್ಲಿಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5 ರಿಂದ 10 ನಿಮಿಷದೊಳಗೆ ಈ ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ. ನೆಲ್ಲಿಕಾಯಿ ಸೈಜ್ ದೊಡ್ಡದಾಗಿತ್ತು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲ ಅಂದರೆ ತುಂಬ ಫಾಸ್ಟಾಗಿ ಬೆಂದುಬಿಡುತ್ತೆ. ನಾನು ತೊಗೊಂಡಿರೋ ನೆಲ್ಲಿಕಾಯಿಗೆ 10 ನಿಮಿಷದವರೆಗೂ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲೇ ಬಾಯ್ಲ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ನೋಡಿ, ಇದು ಬೆಂದಿದೇನೋ ಇಲ್ವೋ ಅಂತ ಈ ಥರ ಒಂದ್ಸರಿ ಫೋರ್ಕಿಂದ ಚೆಕ್ ಮಾಡ್ಕೋಬೇಕು. ಈಸಿಯಾಗಿ ಫೋರ್ಕನ್ನ ಚುಚ್ಕೊಂಡ್ರೆ ಇದು ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊತೀನಿ. ಇದರಲ್ಲಿರೋ ನೀರೆಲ್ಲ ತಕ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ನೀರೆಲ್ಲ ತೆಗೆದ್ಬಿಟ್ಟು ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇವು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು. ನೋಡಿ, ನಾವು ಆಮ್ಲನ ಕುದಿಸ್ಕೊಂಡಿದ್ವಲ್ವ, ಈ ನೀರನ್ನು ವೇಸ್ಟ್ ಮಾಡ್ದಂಗೆ ನಾವು ಹೇರ್ ವಾಶ್ಗೆ ಯೂಸ್ ಮಾಡ್ಕೋಬೋದು. ಹೇರ್ ವಾಶ್ ಇದರಿಂದ ಮಾಡಿದರೆ ಹೇರ್ಸ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನೋಡಿ, ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ತಣ್ಣಗಾಗೋಗಿದೆ. ಇದನ್ನು ಒಂದು ಸರಿ ಈ ಥರ ಪ್ರೆಸ್ ಮಾಡಿದರೆ ನೋಡಿ ಎಷ್ಟು ನೀಟಾಗಿ ಬಿಡಿಸ್ಕೊಂಬರ್ತಾ ಇದೆ. ಚೆನ್ನಾಗಿ ಕುದ್ದಿದ್ರೆ ಮಾತ್ರ ಈ ಥರ ಈಸಿಯಾಗಿ ಬಿಡಿಸ್ಕೊಂಬರುತ್ತೆ. ನಾವು ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಪೀಸಸ್ ಆಗಿ ಅದೇ ಬಂದುಬಿಡುತ್ತೆ. ಈ ಥರ ಬೀಜ ಎಲ್ಲ ತಕ್ಕೊಂಡು ಇವನ್ನ ಪೀಸಸ್ ಈ ಥರ ಹಾಕ್ಕೊಂಡ್ರೆ ನಮಗೆ ಡ್ರೈ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ನಾನು ತೊಗೊಂಡಿರೋ ಎಲ್ಲ ನೆಲ್ಲಿಕಾಯಿನೂ ಇದೇ ಥರ ಪೀಸಸ್ ಮಾಡಿ ಒಂದು ಬೌಲಲ್ಲಿ ತಗೊತಿದ್ದೀನಿ. ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ್ರೇ ಇದು ಬೀಜ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ, ನಾನು ತೊಗೊಂಡಿರೋ ಎಲ್ಲ ನೆಲ್ಲಿಕಾಯಿನೂ ಈ ಥರ ಬೀಜ ಎಲ್ಲ ತೆಗೆದಿದ್ದೀನಿ. ಈ ಎಲ್ಲ ನೆಲ್ಲಿಕಾಯಿ ಪೀಸಸ್ನ ಈ ಥರ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು 250 ಗ್ರಾಮ್ಸ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 500 ಗ್ರಾಮ್ಸ್ ಅಷ್ಟು ನೆಲ್ಲಿಕಾಯಿ ತೊಗೊಂಡಿರೋದ್ರಿಂದ ಅದರಲ್ಲಿ ಅರ್ಧದಷ್ಟು ಸಕ್ಕರೆ ತೊಗೋಬೇಕು. ಆವಾಗಲೇ ಸ್ವೀಟ್ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇದಕ್ಕೆ 2 ನಿಂಬೆಹಣ್ಣಿನಷ್ಟು ರಸ ಸೇರಿಸ್ಕೊತೀನಿ. ಈ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟೂ ಹುಳ್ಳುಳ್ಳಿಗೆ ಚೆನ್ನಾಗಿರುತ್ತೆ. ಹಾಗೆ ನಾವು ಮಾಡ್ತಿರೋ ಡ್ರೈ ಕ್ಯಾಂಡಿ ಕಲರ್ ಚೇಂಜ್ ಆಗ್ದಂಗೆ ಹಾಗೆ ವೈಟಾಗಿ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ 2 ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾವು ಹಾಕಿರೋ ನಿಂಬೆಹಣ್ಣು ಸಕ್ಕರೆಯಿಂದ ಇದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಸಕ್ಕರೆ ಎಲ್ಲ ಕರಗೋವರೆಗೂ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕ್ಲೋಸ್ ಮಾಡಿ ನೆನೆಯೋಕೆ ಇಟ್ಕೋಬೇಕು. ಈ ಥರ ಕ್ಲೋಸ್ ಮಾಡಿ ನೆನೆಸೋಕೆ ಇಟ್ಕೊಂಡ್ಮೇಲೆ ನಾನು ಒಂದು 2 ರಿಂದ 3 ಗಂಟೆ ಆದಮೇಲೆ ನೋಡಿ ಎಲ್ಲ ಸಕ್ಕರೆನೂ ಕರಗೋಗಿದೆ. ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿದ್ರಾ? ನಾವು ಇದಕ್ಕೆ ಸ್ವಲ್ಪನೂ ನೀರು ಹಾಕಿಲ್ಲ, ಆದರೆ ಇದರಲ್ಲಿರೋ ಹುಳಿ ಹಾಗೆ ಸಕ್ಕರೆಯಿಂದ ಇಷ್ಟೊಂದು ನೀರು ಬಂದಿದೆ. ಈ ಸಕ್ಕರೆ ಪಾಕದಲ್ಲಿ ಈ ಎಲ್ಲ ನೆಲ್ಲಿಕಾಯಿಗಳು ಚೆನ್ನಾಗಿ ನೆನೆಯೋಕೆ ಬಿಡಬೇಕು. ಇದನ್ನೆಲ್ಲ ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸಕ್ಕರೆ ಏನಾದರೂ ಕೆಳಗಡೆ ಉಳಿದಿದ್ರೆ ಅದನ್ನು ಮತ್ತೆ ಕರಗೋಗುತ್ತೆ. ಇದನ್ನು ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಮತ್ತೆ ನೆನೆಯೋಕೆ ಇಟ್ಕೋಬೇಕು. ಇದು ಎಷ್ಟರವರೆಗೂ ನೆನೆಬೇಕು ಅಂದರೆ ಒಂದು 24 ಅವರ್ಸ್ವರೆಗೂ ನೆನೆಸೋಕೆ ಇಟ್ಕೊಂಡ್ರೆ ಸಾಕಾಗುತ್ತೆ.
ನೋಡಿ ನಾನು 24 ಅವರ್ಸ್ ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲ ನೆಲ್ಲಿಕಾಯಿಗಳು ಒಂಥರ ಶ್ರಿಂಕ್ ಆಗಿದೆ, ಅಂದರೆ ಶುಗರ್ ಸಿರಪ್ ಎಲ್ಲ ನೆಲ್ಲಿಕಾಯಿ ಹೀರ್ಕೊಂಡ್ಬಿಟ್ಟಿದೆ ಚೆನ್ನಾಗಿ. ನೀವು ಈ ಸ್ಟೇಜಲ್ಲಿ ಒಂದು ನೆಲ್ಲಿಕಾಯಿನ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಸ್ವೀಟ್ ಸರಿ ಹೋಗಿದೆ ಅಂತಂದರೆ ಇದನ್ನು ಡ್ರೈ ಮಾಡ್ಕೋಬೋದು, ಇಲ್ಲ ಅಂದರೆ ಇನ್ನೂ ಒಂದು ದಿವಸ ನೆನೆಸ್ಕೋಬೇಕು. ಹಾಗೆ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ನೆಂದು ಬಿಡುತ್ತೆ. ಈಗ ಈ ಎಲ್ಲ ನೆಲ್ಲಿಕಾಯಿಗಳನ್ನ ಈ ಥರ ಒಂದು ಬಟರ್ ಪೇಪರ್ ಮೇಲೆ ಒಂದೊಂದಾಗಿ ಹಾಕ್ಕೊತೀನಿ. ಇದನ್ನು ಸ್ಟೀಲ್ ಪ್ಲೇಟ್ ಮೇಲೆ ಹಾಕೋಬಾರ್ದು. ಸ್ಟೀಲ್ ಪ್ಲೇಟ್ ಮೇಲೆ ಹಾಕ್ಕೊಂಡ್ರೆ ಎಲ್ಲ ಸಕ್ಕರೆನೂ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಥರ ಬಟರ್ ಪೇಪರ್ ಮೇಲೆ ಹಾಕ್ಕೊತಿದ್ದೀನಿ. ಇಲ್ಲ ಅಂದರೆ ಒಂದು ಗಾಜಿನ ಪ್ಲೇಟಲ್ಲಾದರೂ ಹಾಕೋಬೋದು. ಇವೆಲ್ಲ ಸ್ವಲ್ಪ ಬಿಡಿಬಿಡಿಯಾಗಿ ಹಾಕಿದರೆ ಒಂದಕ್ಕೊಂದು ಅಂಟ್ಕೊಳ್ಳಾರ್ದಂಗೆ ಚೆನ್ನಾಗಿ ಬಿಡಿಸ್ಕೊಂಡಿರುತ್ತೆ. ನೋಡಿ ಈ ಥರ ಅಗಲವಾಗಿ ಬಿಡಿಬಿಡಿಯಾಗಿ ಮಾಡಿಕೊಂಡು ಹಾಕೋಬೇಕು. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲಾದರೂ ಹಾಕೋಬೋದು. ನೋಡಿ ಈ ಶುಗರ್ ಸಿರಪ್ನ ಏನು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಇದನ್ನು ಶರ್ಬತ್ ಥರ ಕುಡಿದ್ಬಿಡ್ಬೋದು. ಇದಕ್ಕೆ ನಿಂಬೆಹಣ್ಣಿನ ರಸ ಹಾಗೆ ಸಕ್ಕರೆ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಾದರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಜ್ಯೂಸ್ ಥರ ಕುಡಿಬೋದು ಇದನ್ನು. ನೋಡಿ ಇದನ್ನೆಲ್ಲ ನಾನು ಬಿಸಿಲಿಗೆ ಈ ಥರ ಇಟ್ಕೊತಿದ್ದೀನಿ. ಈ ನೆಲ್ಲಿಕಾಯಿ ಎಲ್ಲ ಬಿಸಿಲಲ್ಲಿ ಒಂದಿನ ಒಣಗಬೇಕಷ್ಟೇ. ಒಂದು ವೇಳೆ ಬಿಸಿಲಿಲ್ಲ ಅಂತಂದರೆ ಒಂದು 2 ದಿನ ಫ್ಯಾನ್ ಹಾಕಿ ಒಣಗಿಸ್ಕೋಬೋದು. ನೋಡಿ ಒಂದಿನ ಆದಮೇಲೆ ನೋಡಿ ಸ್ವಲ್ಪನೂ ತೇವ ಇಲ್ದಂಗೆ ಈ ಥರ ಡ್ರೈ ಆಗಬೇಕು. ಈ ಥರ ಡ್ರೈ ಆದ್ರೇ ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೋದು. ನೋಡಿ ಒಂದು ನೆಲ್ಲಿಕಾಯಿನ ಈ ಥರ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಹೀಗೆ ಸ್ವಲ್ಪ ಸೆಮಿ ಸಾಫ್ಟಾಗಿ ರೆಡಿ ಆಗುತ್ತೆ. ಈ ಥರ ಇದ್ರೇ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಇದು ಗಟ್ಟಿ ಆಗೋಗುತ್ತೆ. ಈ ಥರ ಸೆಮಿ ಸಾಫ್ಟ್ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇವನ್ನೆಲ್ಲದನ್ನು ಈ ಥರ ಸಕ್ಕರೆ ಪುಡಿಯಲ್ಲಿ ಉಳಿಸ್ಕೊಂಡು ತೆಗೆದಿಟ್ಕೊತೀನಿ. ಸಕ್ಕರೆ ಪುಡಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಇವು ಇನ್ನೂ ಡ್ರೈ ಆಗಿ ಚೆನ್ನಾಗಿರುತ್ತೆ. ಸ್ಟೋರ್ ಮಾಡಿಕೊಂಡ್ರೆ ಎಷ್ಟು ದಿನ ಆದರೂ ಉಳಿಯುತ್ತೆ. ನೋಡಿ ಈ ಥರ ಸಕ್ಕರೆ ಪುಡಿಯಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಈ ಥರ ನೆಲ್ಲಿಕಾಯಿ ಸೀಸನ್ ಇದ್ದಾಗೆ ಒಂದು ಸರಿ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನೀವು ವರ್ಷ ಪೂರ್ತಿ ಯೂಸ್ ಮಾಡ್ಕೋಬೋದು. ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಚೆನ್ನಾಗಿರೋದ್ರಿಂದ ಹೇರ್ಗೆ ಸ್ಕಿನ್ಗೆ ತುಂಬಾ ಒಳ್ಳೆಯದಿದು. ನೀವು ಖಂಡಿತ ಈ ಥರ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕೊಂಡು ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.